Hello all, welcome back to my channel. ಸೊ ಎಸ್ ಟೈಮ್ ಬಂದು 10:45 ರೆಡಿ ಆಗಿದ್ದೀನಿ. ನಾನೊಂದು ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ಇಟ್ಸ್ ಬೀನ್ 3 ಡೇಸ್, 3 ದಿನ ಆಗಿದೆ ನಾನು ಇವತ್ತಿಗೆ ಜಾಯ್ನ್ ಆಗಿ. ನನಗೆ ವೆಯ್ಟ್ಸ್ ಎಲ್ಲ ಎತ್ಕೊಂಡು ಪೇಯ್ನ್ ಮಾಡ್ಕೊಂಡೆಲ್ಲ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಂಗೆ ಒಂಥರ ಎಂಜಾಯ್ ಮಾಡಿಕೊಂಡು ವೆಯ್ಟ್ ಲಾಸ್ ಆಗೋಕ್ಕೆ ಇಷ್ಟ. ಸೊ ಹಾಗಾಗಿ ಇದೊಂದು ಡ್ಯಾನ್ಸ್ ಕ್ಲಾಸ್ ಕಮ್ ವರ್ಕೌಟ್ ಸೆಷನ್ಸ್ ಎಲ್ಲ ಇರುತ್ತೆ. ಇಟ್ಸ್ ಅ ಕೈಂಡ್ ಆಫ್ ಏರೋಬಿಕ್ಸ್. ಸೊ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಅಲ್ಲಿ ಇನ್ ಕೇಸ್ ಡ್ಯಾನ್ಸ್ ಕ್ಲಾಸಲ್ಲಿ ನಂಗೆ ಟೈಮ್ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಯಸ್, ಐ ಆಮ್ ರೆಡಿ ಟು ಗೋ. ಸೊ ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ ಪಿಜ್ಜಾ ಗಾರ್ಲಿಕ್ ಬ್ರೆಡ್ ಬೇಕು ಅಂತ. ಕೊಡಿಸಿರ್ಲಿಲ್ಲ ಬಿಕಾಸ್ ಅವ್ನಿಗೆ ಹುಷಾರು ತಪ್ಪಿದ್ದ. ಸೊ ಸರಿ ಆಯಿತು, ಸ್ವಲ್ಪ ರಿಕವರ್ ಆಗಿದ್ನಲ್ಲ, ಓಕೆ ಫೈನ್, ಅವ್ನು ತಿನ್ನೋದೇ ಗಾರ್ಲಿಕ್ ಬ್ರೆಡ್ಡು, ಇನ್ನು ಬೇಕಿದ್ದು ನಮಗೆ 3 ಜನಕ್ಕೆ ಪಿಜ್ಜಾ ಅಂದ್ಬಿಟ್ಟು ತರಿಸಿದ್ದೆ. ಮಧ್ಯಾಹ್ನದ ಊಟ ನಮ್ದು ಇದಾಗಿತ್ತು, ಪಿಜ್ಜಾ ಪಾರ್ಟಿ. ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಹ್ಯಾಪಿ. ಎಸ್, ನೈಟ್ ಡಿನ್ನರ್ಗೆ ನಾನು ಮಂಗಳೂರು ಬನ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ತುಂಬ ದಿನಗಳಾಗಿತ್ತು ಮಾಡಿ. ಸೊ ಅದಕ್ಕೆ ನಾನು ಮಧ್ಯಾಹ್ನನೇ ಕಲಸಿಟ್ಟಿದ್ದೆ. ಕಲಸೋದನ್ನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಸೊ ಏನೆಲ್ಲ ಹಾಕಿದ್ದೀನಿ ಅಂದರೆ ಮೈದಾ, ಜೀರಿಗೆ, ಉಪ್ಪು. ಸೊ ರುಬ್ಕೋಬೇಕು ಒಂದು ಸ್ವಲ್ಪ ಐಟಮ್ಸ್ನ. ಪಚ್ಚಬಾಳೆಹಣ್ಣು, ಮೊಸರು, ಸಕ್ಕರೆ, ಈ 3 ನುಣ್ಣಗೆ ರುಬ್ಕೊಂಡು ನೀರು ಬದಲು ಅದನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ಕನ್ಸಿಸ್ಟೆನ್ಸಿ ಬಂದು ಚಪಾತಿ ಹೇಗೆ ಕಲಿಸ್ತೀವಿ ಅದೇ ಥರನೇ ಇರಬೇಕು. ಸೊ ಆಫ್ಟರ್ 8 ಅವರ್ಸ್ ಇಷ್ಟು ಸಾಫ್ಟಾಗಿರುತ್ತೆ. 8 ಅವರ್ಸ್ ಕಂಪಲ್ಸರಿ ನೆನಿಲೇಬೇಕು, ಇಲ್ಲ ಅಂದರೆ ಅದು ಪೂರಿ ಥರ ಉಬ್ಬೋದಿಲ್ಲ. ಸೊ ನಾನಿಲ್ಲಿ ಲಟ್ಸಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ನೋಡಿ, ಇಷ್ಟು ದಪ್ಪ ಹೊತ್ಕೋಬೇಕು ನೀವು, ತುಂಬ ತೆಳು ಎಲ್ಲ ಹೊತ್ಕೋಬಾರ್ದು. ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇಷ್ಟು ದಪ್ಪದಾಗಿ ಉಬ್ಬಿದೆ ನೋಡಿ. ಹೋಟೆಲಲ್ಲಿ ಸಿಗೋಕ್ಕಿಂತ ಆ್ಯಕ್ಚುಲಿ ಮನೇಲೇ ಫಾರ್ ಬೆಟರ್ ಅನ್ಬೋದು. ಟೇಸ್ಟ್ ವೈಸ್, ಹೆಲ್ತ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಸತಿ ಮಾಡಿಬಿಟ್ಟಿದ್ದೀನಿ ಈ ರೆಸಿಪಿನ. ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನೋಡಿ ಎಷ್ಟು ದಪ್ಪ ಉಪ್ಕೊಂಡಿದೆ ಅಂತ, ಪುರಿ ಥರ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿರೋದ್ರಿಂದ ಮೈಲ್ಡಾಗಿ ಸ್ವೀಟಿಶ್ ಇರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ. ಅದು ಬಿಟ್ಟು ಇನ್ನೇನು ಅಷ್ಟು ಸೂಟ್ ಆಗೋಲ್ಲ ಆ್ಯಕ್ಚುಲಿ ಇದಕ್ಕೆ. ಚಟ್ನಿ ರೆಸಿಪಿನೂ ನೆಕ್ಸ್ಟ್ ತೋರಿಸಿರ್ತೀನಿ. ಇಟ್ಸ್ ನಾಟ್ ಫ್ಯಾನ್ಸಿ, ಏನಿಲ್ಲ, ನಾರ್ಮಲಾಗಿ ನನಗೆ ಮೂಡ್ಗೆ ಆ ಟೈಮ್ಗೆ ಏನು ಹೊಳೆಯುತ್ತೆ ಅದನ್ನು ಹಾಕ್ಬಿಟ್ಟು ಮಾಡಿಬಿಡ್ತೀನಿ ಚಟ್ನಿನ.
ಸೊ ನಾನಿಲ್ಲಿ ಚಟ್ನಿ ಮಾಡ್ಬೇಕಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಇನ್ನೊಂದು ಟೈಪ್ ಆಫ್ ಚಟ್ನಿ ಮೇಕಿಂಗ್. ಸೊ ಈಗ ತೆಂಗಿನಕಾಯಿ ಹಾಕಿದ್ದೀನಿ. ಎಲ್ಲೋ ಇದೆ, ಏನೋ ಅಂದ್ಕೋಬೇಡಿ. ದೇವ್ರಿಗೆ ಇಟ್ಟಿದ್ದು ಸ್ವಲ್ಪ ಅರ್ಶಿನ ಆಗಿತ್ತು, ಹಾಗಾಗಿ ಅದು ಎಲ್ಲೋಯಿಶ್ ಕಾಣಿಸ್ತಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸೊ ನೋಡಿ, ಇದೊಂದು ಬಾಕ್ಸ್ ಚೆನ್ನಾಗಿದೆ, ನಾನು ಮೀಶೋಲ್ಲಿ ತರಿಸಿದ್ದು. ಎಲ್ಲನೂ ಇದರಲ್ಲೇ ಇಟ್ಕೊಂಬಿಡ್ಬೋದು. ಕರಿಬೇವು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಯೂಶ್ವಲಿ ನಾನೆಲ್ಲ ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಈಗ 2 ಖಾಲಿ ಇದೆ. ಎನಿಬಡಿ ಯಾರಿಗಾದರೂ ಇದರ ಲಿಂಕ್ ಬೇಕಾದರೆ ಹೇಳಿ, ನಾನು ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಒಂದೇ ಹಸಿಮೆಣ್ಸಿನ್ಕಾಯಿ ಹಾಕ್ತಿರೋದು, ಸಿಕ್ಕಾಪಟ್ಟೆ ಖಾರ ಇದೆ ಇದು. ನೆಕ್ಸ್ಟ್ ಹುಣಸೆ ಹಣ್ಣು ಹಾಕ್ಕೊಳ್ತೀನಿ, ಸ್ವಲ್ಪ ಹುರ್ಗಡ್ಲೆ ಆ್ಯಂಡ್ ಸಾಲ್ಟ್ ಟು ಟೇಸ್ಟ್. ಇಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಸೊ ಯಸ್, ಐಮ್ ಬ್ಯಾಕ್. ಇದಾಗಿರುತ್ತೆ ನಂದು ಸ್ಯಾಟರ್ಡೆ ಆ್ಯಂಡ್ ಸಂಡೇದು ಕಂಟಿನ್ಯೂಷನ್ ವ್ಲಾಗ್. ಸೊ ನೈಟ್ ಸ್ವಲ್ಪ ಬೇಗ ಊಟ ಮಾಡಿದ್ರಿಂದ ಹಸಿವಾಗ್ತಿತ್ತು. ಟೈಮ್ ಬಂದು ಈಗ 8:30. ಅದಕ್ಕೆ ಕಾರ್ನ್ಫ್ಲೆಕ್ಸ್ ತಿನ್ನೋಣ ಅಂದ್ಬಿಟ್ಟು ಸೊ ಹಾಕಿಟ್ಟಿದ್ದೆ. ಸಕ್ಕರೆ ಏನೂ ಹಾಕ್ಕೊಳ್ತಿಲ್ಲ, ಜಸ್ಟ್ ಸ್ವಲ್ಪ ಕಾರ್ನ್ಫ್ಲೆಕ್ಸ್, ಸ್ವಲ್ಪ ಹಾಲು ಅಷ್ಟೇ. ಇದು ನನಗೆ ಫುಲ್ಲು ಹೊಟ್ಟೆನೇ ತುಂಬಿಡುತ್ತೆ ಆ್ಯಕ್ಚುಲಿ. ಹೆಲ್ತ್ ವೈಸ್, ಟೇಸ್ಟ್ ವೈಸ್ ಸೂಪರಾಗಿರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ದೋಸೆಗೆ ಏನು ಐಟಮ್ಸ್ ಬೇಕಂದರೆ 2 ಕಪ್ ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಆ್ಯಂಡ್ 1/2 ಕಪ್ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಮೈದಾನೂ ಆ್ಯಡ್ ಮಾಡ್ಕೋಬೋದು, ಬಟ್ ಐ ಆಮ್ ನಾಟ್ ಯೂಸಿಂಗ್ ಮೈದಾ. ಗೋಧಿ ಹಿಟ್ಟು ವಿಲ್ ಬಿ ದ ಬೆಸ್ಟ್, ಚೆನ್ನಾಗಿ ಬರುತ್ತೆ ದೋಸೆ ಆ್ಯಕ್ಚುಲಿ. ಸ್ವಲ್ಪ ಉಪ್ಪು ಆ್ಯಂಡ್ ನೀರು ಹಾಕ್ಕೊಂಡು, ದೋಸೆಗಿಂತ ಸ್ವಲ್ಪ ನೀರು ದೋಸೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. 10 ಮಿನಿಟ್ಸ್ ಅದನ್ನು ರೆಸ್ಟ್ಗೆ ಇಟ್ಬಿಡಬೇಕು. ಆಮೇಲೆ ಅದನ್ನು ದೋಸೆಗೆ ಯೂಸ್ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ದೋಸೆ. ಸೊ ಸ್ವಲ್ಪ ಇಂಚ್ಗೆ ಎಣ್ಣೆನ ಬ್ರಷ್ ಮಾಡ್ಕೊಂಡಿದ್ದೀನಿ, ಸೊ ಕಚ್ಕೋಬಾರ್ದು ಅನ್ನೋ ಇದಕ್ಕೋಸ್ಕರ ಅಷ್ಟೇ. ಸೊ ಸಖತ್ತಾಗಿ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಎಡ್ಜಸ್ಸಲ್ಲಿ. ಇಲ್ಲಿ ದೋಸೆಗೆ ನಾನು ಚಟ್ನಿ ಯೂಸ್ ಮಾಡ್ತಾ ಇಲ್ಲ, ಮಾಡಿದ್ದೀನಿ ಆ್ಯಕ್ಚುಲಿ. ನನಗೆ ಅಷ್ಟೊಂದು ಐ ಆಮ್ ನಾಟ್ ಎ ಚಟ್ನಿ ಪರ್ಸನ್. ಸೊ ನಮ್ಮ ಮಮ್ಮಿ ಇಲ್ಲಿ ನನಗೆ ಉಪ್ಸಾರನ್ನು ಖಾರ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಇರೋದು ಕಾಂಬಿನೇಷನ್ ಮಾತ್ರ. ನೀವು ಟ್ರೈ ಮಾಡಿ ಎಲ್ಲರೂ ಈ ಕಾಂಬಿನೇಷನ್ನ. ಹಲೋ, ಎಸ್ ಐಮ್ ಬ್ಯಾಕ್. ಟೈಮ್ ಬಂದು ಈಗ 1 o'clock ಆಗಿದೆ. 2:30 ಶೋ ಇದೆ, ಮೂವಿಗೆ ಹೋಗ್ತಾ ಇದ್ದೀವಿ. ನರಸಿಂಹ ಮೂವಿ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಮೂವಿಗೆ ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಂಚ್ ಅಲ್ಲೇ ಹೊರಗಡೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಏನೂ ಬರಲಿಲ್ಲ, ಒಂದು ಕೆಫೆಗೆ ಹೋದ್ವಿ. ಸುತೋ, ಐ ಡೋಂಟ್ ನೋ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಇಲ್ವೋ, SUTO. ಸೊ ಒಂದು ಬರ್ಗರ್, ಪಾಸ್ತಾ ತೊಗೊಂಡು ಒಂದು ಕೋಲ್ಡ್ ಕಾಫಿ ತೊಗೊಂಡಿದ್ವಿ. ಸೊ ಫುಲ್ ಟಮ್ಮಿ ಫಿಲ್ ಆಗೋಯಿತು ನಮಗೆ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮೂವಿಗೆ ಹೋದ್ವಿ. ಮಸ್ಟ್ ವಾಚ್, ಸಖತ್ತಾಗಿದೆ ಮೂವಿ ಮಾತ್ರ. ಮಕ್ಕಳನ್ನ ಕರ್ಕೊಂಡು ಹೋಗಿ
ಎಂಜಾಯ್ ಮಾಡ್ತಾರೆ ನೋಡಿಕೊಂಡು. ಸೊ ನೈಟ್ಗೆ ಡಿನ್ನರ್ ಅಂದ್ಬಿಟ್ಟು ನಾನ್ ವೆಜ್ ತಿಂದೇ ಇರಲಿಲ್ಲ. 1 ತಿಂಗಳಾಗಿತ್ತು ಶ್ರಾವಣ ಅಂತ. ಸೊ ಇಲ್ಲೇ ನಾಗರಬಾವಿಲಿರೋ ಹಳ್ಳಿ ಸವಿ ಅಂತಿದೆ, ಅಲ್ಲಿಗೆ ಬಂದಿದ್ವಿ. ಯೂಶ್ವಲಿ ಪಾರ್ಸಲ್ ತೊಗೊಂಡ್ಬಿಡ್ತಿದ್ವಿ. ಸೊ ಇವತ್ತೇ ಫಸ್ಟ್ ಟೈಮ್ ನಾವು ಇಲ್ಲಿ ಹೋಗಿ ತಿಂದಿದ್ದು. ಸಖತ್ತಾಗಿತ್ತು ಆ್ಯಕ್ಚುಲಿ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.